ಬ್ಯಾಡ್ ಡ್ರೀಮ್ಸ್ ಅಥವಾ ನಿದ್ರಾಹೀನತೆ ಏನಿದೆ ನಾವು 4 ಪ್ರಾಸ್ಪೆಕ್ಟಿವಿಂದ ನೋಡ್ತೀವಿ ಮಿತ್ರ. ನಂಬರ್ 1 ಆಯುರ್ವೇದ. ಆಯುರ್ವೇದದಲ್ಲಿ ಹೇಳುವಂತಹ ಆಹಾರ ಪದ್ಧತಿ ಏನಿದೆ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂಬ 3 ವಿಧವಾದ ಮಾನಸಿಕ ದೋಷಗಳ ಬಗ್ಗೆ ಉಲ್ಲೇಖ ಆಯುರ್ವೇದದಲ್ಲಿ ಸಿಗುತ್ತೆ. ಯಾವುದಾದ್ರೂ ವ್ಯಕ್ತಿ ರಾಜಸಿಕ ಮತ್ತು ತಾಮಸಿಕ ಯುಕ್ತ ಆಹಾರ ಸೇವನೆ ಜಾಸ್ತಿ ಇದ್ದು ಸಾತ್ವಿಕ ಆಹಾರ ಭಾಳ ಕಡಿಮೆ ಸೇವನೆ ಮಾಡ್ತಾ ಇದ್ದರೆ ಅಂಥವರಲ್ಲಿ ಬ್ಯಾಡ್ ಡ್ರೀಮ್ಸ್ ಅಥವಾ ನಿದ್ರಾಹೀನತೆ ನೋಡ್ಲಿಕ್ಕೆ ಸಿಗುತ್ತೆ. ನಂಬರ್ 2 ಆಸ್ಟ್ರಾಲಜಿ ಪ್ರಕಾರ ಶನಿ, ರಾಹು ಮತ್ತು ಬುಧ ಈ 3 ಗ್ರಹಗಳೇನಿದ್ದಾವೆ ನಿದ್ರಾಹೀನತೆ ಮತ್ತು ಬ್ಯಾಡ್ ಡ್ರೀಮ್ಸ್ಗೆ ಕಾರಕ. ಈ 3 ಗ್ರಹಗಳು ವಾತವನ್ನು ಹೆಚ್ಚು ಮಾಡ್ತದೆ ಮತ್ತು ನೆಗೆಟಿವ್ ಗ್ರಹ ಇರೋ ಕಾರಣಕ್ಕಾಗಿ ನಾನಾ ರೀತಿಯಾದ ಇಲ್ಲ ಸಲ್ಲದ ವಿಚಾರಗಳು ತಲೆಯಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ, ಆವಾಗ ಆಗುತ್ತೆ. ಇನ್ನು 3ನೇ ವಿಷಯ ಡೈಲಿ ಆ್ಯಕ್ಟಿವಿಟೀಸ್. ವ್ಯಕ್ತಿ ಡೈಲಿ ಆ್ಯಕ್ಟಿವಿಟೀಸಲ್ಲಿ ರೀಲ್ ನೋಡೋದಾಗಿರ್ಬೋದು, ವೀಡಿಯೋಸ್ ನೋಡೋದಾಗಿರ್ಬೋದು, ಮಾತನಾಡೋದಾಗಿರ್ಬೋದು, ನೋಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಇದೆಲ್ಲವೂ ಕೂಡ ರಾಜಸಿಕ ತಾಮಸಿಕ ಗುಣಯುಕ್ತ ಇತ್ತು ಅಂದರೆ ಖಂಡಿತವಾಗೂ ಅವ್ನು ಮಲಗಿದಾಗ ಅದೇ ರೀತಿಯಾದ ಡ್ರೀಮ್ಸು ಬರಲಿಕ್ಕೆ ಶುರು ಮಾಡ್ತದೆ. 4th ವಿಚಾರ ಏನು ಅಂದರೆ ಲ್ಯಾಕ್ ಆಫ್ ನ್ಯೂಟ್ರಿಷನ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ, ವಿಟಮಿನ್ B12, ವಿಟಮಿನ್ ಡಿ ದೇಹದಲ್ಲಿ ಕೊರತೆ ಇದೆ, ಪ್ರೋಟೀನ್ ಅಂಶ ಕೊರತೆ ಇದ್ದಾಗ ಆ ವ್ಯಕ್ತಿಯಲ್ಲಿ ಬ್ರೈನಲ್ಲಿರುವಂಥ ಕೆಮಿಕಲ್ಸು ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗ್ತವೆ. ಆಗಲೂ ಕೂಡ ಈ ಥರದ ಸಮಸ್ಯೆ ನೋಡ್ಲಿಕ್ಕೆ ಸಿಗುತ್ತೆ. ಆಹಾರ, ವಿಹಾರ ಮತ್ತು ಕೆಲವು ಆಯುರ್ವೇದಿಕ್ ಔಷಧೋಪಚಾರಗಳಿಂದ ಖಂಡಿತವಾಗೂ ಈ ಸಮಸ್ಯೆಯಿಂದ ಆಚೆ ಬರ್ಬೋದು.